ಹೇ ವಾಟ್ಸಪ್ ಗಾಯ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಹೊಸ ನ್ಯೂ ಬ್ಲಾಗ್ಗೆ. ಸೊ ಇವತ್ತಿನ ಬ್ಲಾಗು ನೀವು ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ಏನು ಅಂತ. ಎಸ್ ಗೈಸ್, ಇವತ್ತು ನಾನೊಂದು ಸ್ಪೆಷಲ್ಲಾಗಿ ಫಸ್ಟ್ ಟೈಮ್ ನಾನು ಈ ಬ್ಲಾಗ್ಸಲ್ಲಿ ತೋರಿಸ್ತಾ ಇರೋದು. ಅಂದರೆ ನಾನೊಂದು ಸೆಟಪ್ ಮಾಡ್ತಾಯಿದ್ದೀನಿ. ಏನರ ಸೆಟಪ್ಪು ಅಂದರೆ ನೀವು ಆಲ್ರೆಡಿ ತಮ್ಮನೇಲು ಟೈಟಲೆಲ್ಲ ನೋಡಿ ಗೊತ್ತಾಗಿರುತ್ತೆ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಸೊ ನಾನು ಬಂದ್ಬಿಟ್ಟು ಇವತ್ತು ಒಂದು ಪ್ಲ್ಯಾಂಟೆಡ್ ಫಿಶ್ ಬೌಲ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಸೆಟಪ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಏನೇನು ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ, ಮತ್ತು ಯಾವ ಬೌಲು ಏನು ಎಲ್ಲ ಅಂತ. ಸೊ ಬನ್ನಿ ಇವಾಗ ಶುರು ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದೊಂದು ಬೌಲ್ ಇದೆ ನನ್ನ ಹತ್ರ, 6 ಇಂಚ್ ಬೌಲ್ ಇದು. ಸೊ ಇದರಲ್ಲಿ ನಾನಿವತ್ತು ನಾನು ಫೈಟರ್ ಫಿಶ್ನ ಇಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಸ್ಯಾಂಡ್ ಇದೆ. ಸೊ ಇದು ವಾಟ್ರು ಇದರೊಳಗಡೆ ಹಾಕೋಕ್ಕೆ. ಸೊ ಇದರಲ್ಲಿ ಬಂದುಬಿಟ್ಟು ಇಲ್ಲಿ ಬೆಟಾ ಫಿಶ್ ಇದೆ, ಫೈಟರು. ಸೊ ಇದೇ ಪ್ಲ್ಯಾಂಟ್ನೇ ಹಾಕೋದು, ಮತ್ತು ಒಂದು ಸ್ವಲ್ಪ ಸ್ಟೋನ್ಸ್ ಇದ್ದಾವೆ. ಇದು ಯಾಕೆ ಇಲ್ಲಿದೆ ಅಂದರೆ ಇದು ಸ್ಯಾಂಡ್ ಹಾಕಿದಾದ್ಮೇಲೆ ಅದನ್ನು ಅಂದರೆ ಮಡ್ಡನ್ನ ಅದರೊಳಗಡೆ ಪ್ಲ್ಯಾಂಟ್ಸ್ನ ಅದು ಸ್ಯಾಂಡ್ ಒಳಗಡೆ ಇದು ಮಾಡೋದಕ್ಕೆ. ಸೊ ಬನ್ನಿ ಇವಾಗ ಶುರು ಮಾಡೋಣ. ಇವಾಗ ಈ ಪ್ಲ್ಯಾಂಟೆಡ್ ಬೌಲ್ ಸೆಟಪ್ನ ನಾವು ಶುರು ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಇದ್ರಲ್ಲಿ ಸ್ಯಾಂಡ್ ಇರೋದನ್ನು ಹಾಕ್ಕೊಳೋಣ. ಇದ್ರೊಳಗಡೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತುಂಬಿಸ್ಕೊಳ್ಳೋಣ ಫಸ್ಟು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸ್ಯಾಂಡ್ ಎತ್ಕೊತಾ ಇದ್ದೀನಿ. ಸೊ ಫಸ್ಟು ನಾವು ಸ್ಯಾಂಡನ್ನ ಹಾಕ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಸ್ಯಾಂಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಲೆವೆಲ್ ಮಾಡ್ಕೊಂಡೋಣ. ಸೊ ಇದು ನನ್ನ ಫಸ್ಟ್ ಎವರ್ ಪ್ಲ್ಯಾಂಟೆಡ್ ಸೆಟಪ್ ಅಂತಲೇ ಹೇಳ್ಬೋದು ನಾನು. ಯಾಕಂದರೆ ಇದಕ್ಕೆ ಮುಂಚೆ ನಾನು ಯಾವ ಥರದ್ದನ್ನ ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ ಪ್ಲ್ಯಾಂಟೆಡ್ ಸೆಟಪ್ ಮಾಡೋದಕ್ಕೆ. ಸೊ ಫಸ್ಟ್ ಟೈಮ್ ಅದಕ್ಕೆ ಈ ಥರ ಒಂದು ಹೆಂಗೆ ಮಾಡೋದು ಅಂತ ಕನ್ನಡದಲ್ಲಿ ಹಾಕ್ತಾಯಿದ್ದೀನಿ. ಸೊ ನೀವು ಯಾರನ್ನ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂದ್ಕೊತಾ ಇದ್ದರೆ ಈ ವಿಡಿಯೋ ನೋಡ್ಬಿಟ್ಟು ತಿಳ್ಕೊಳ್ಳಿ. ಸೊ ಈ ಸ್ಯಾಂಡ್ ಬಂದುಬಿಟ್ಟು ಒಂಥರ ಕನ್ಸ್ಟ್ರಕ್ಷನ್ ಸ್ಯಾಂಡ್ ಥರ. ಸೊ ಒಂದು ಸೈಡ್ ಸ್ಲೋಪ್ ಕೊಡ್ತೀನಿ ನಾನು. ಸ್ಲೋಪ್ ಕೊಟ್ಟಿದ್ದಾದಮೇಲೆ ಸೊ ಇದು ಬ್ಯಾಕ್ ಸೈಡ್ ಆಗಿರೋದ್ರಿಂದ ಇದಕ್ಕೊಂಚೂರು ಹಿಂಗೆ ಸ್ಲೋಪ್ ಕೊಟ್ಟು ಆಮೇಲೆ ಇದಕ್ಕೆ ಹಿಂಗೆ ಸ್ಯಾಂಡು ಕರೆಕ್ಟಾಗಿ ಕುಂಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಸ್ಯಾಂಡನ್ನ ಕ್ಲೀನಾಗಿ ಹಾಕ್ಕೊಳ್ಳೋಣ, ಲೆವೆಲ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದಲ್ಲ, ಇವಾಗ ನಾನು ಸ್ಯಾಂಡನ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ಯಾಂಡ್ ಹಾಕ್ಕೊಂಡಿದ್ದಾಯಿತು ಇವಾಗ. ಸೊ ನೆಕ್ಸ್ಟ್ ಇವಾಗ ನಾವು ಬಂದುಬಿಟ್ಟು ವಾಟ್ರ್ ಆ್ಯಡ್ ಮಾಡೋಣ. ವಾಟ್ರ್ ಆ್ಯಡ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಲೆವೆಲ್ ಮಾಡ್ಕೊಂಬಿಡೋಣ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಇದು. ಸೊ ಇವಾಗ ನೀವು ನೀರು ಹಾಕೋವಾಗ ಹೆಂಗೆ ಹಾಕಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ಯಾಕಂದರೆ ಸ್ಯಾಂಡು ಆ ಕಡೆ ಈ ಕಡೆ ಆಗಬಾರ್ದು. ಸ್ಯಾಂಡ್ ಏನಾನ ಆ ಕಡೆ ಈ ಕಡೆ ಆಯಿತು ಅಂದರೆ ನೀವು ಮತ್ತೆ ಅದನ್ನು ಒಂದು ಸ್ಕ್ರೇಪಿಂಗ್ ಟೂಲ್ ಬರುತ್ತೆ, ಅದರಿಂದ ವಾಪಸ್ ನೀವು ಅದನ್ನು ಇದು ಮಾಡ್ಕೊಬೇಕು. ಸೊ ಅವೆಲ್ಲ ಕಷ್ಟ ಬೀಳೋ ಬದಲು ಈ ಥರ ಕೈ ಇಟ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಒಂದಷ್ಟು ಆಗಷ್ಟು ನೀರು ತುಂಬಿಸ್ಕೊಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಕ್ಲೌಡಿನೂ ಆಗಿಲ್ಲ, ವಾಟ್ರು ಕ್ಲೌಡಿ ಆಯಿತು ಅಂದರೆ ಮತ್ತೆ ನೀವು ಅದನ್ನು ಸೆಟ್ಲಾಗಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ನೀವು. ಅದ್ರ ಬದಲು ಈ ಥರ ಮಾಡ್ಕೊಬೋದು. ಸೊ ಇವಾಗ ವಾಟರ್ ಆ್ಯಡ್ ಆಗಿದ್ದಾದಮೇಲೆ ನಾವಿವಾಗ ಈ ಪ್ಲ್ಯಾಂಟ್ದು ಇದೇನಿದೆ ಬೌಂಡ್ರಿ, ಇದನ್ನು ಕಟ್ ಮಾಡ್ಕೊಳೋಣ. ಯಾಕಂದರೆ ಇದನ್ನು ಕಟ್ ಮಾಡ್ಕೊಂಡಿರೋ ಅದು ಪ್ಲ್ಯಾಂಟ್ದು ಸ್ಪಾಂಜ್ ಆಚೆ ಬರೋಲ್ಲ. ಸೊ ಜಸ್ಟ್ ಒಂದೆರಡು ಸತಿ ಹಿಂಗೆ, ಯಾಕಂದರೆ ಇದು ತುಂಬ ಗಟ್ಟಿಯಾಗಿ ಕೊಟ್ಟಿರ್ತಾರೆ, ಕುಂಡಿಸ್ಬಿಟ್ಟಿರ್ತಾರೆ ಅದರೊಳಗಡೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ರೂಟ್ ಟ್ಯಾಬ್ಸ್ ಇದೆ, ಇದ್ರದ್ದು ರೂಟ್ಸ್ ಇದೆ, ತುಂಬ ಚೆನ್ನಾಗಿ ಇದ್ರದ್ದು. ಸೊ ಇದ್ರಲ್ಲಿ ಕಲ್ಲುಗಳಾಗಿ ಕೊಟ್ಟಿರ್ತಾರೆ. ನೀವು ಕೆಳಗಡೆ ಕುತ್ಕೊಂಡು ಬಾಟಮ್ ಆಫ್ ದ ಟ್ಯಾಂಕಲ್ಲಿ ಕುತ್ಕೊಂಡು ನಾನು ಸುಮ್ಮನೆ ಬಿಟ್ಟಿದ್ದೆ ಫಸ್ಟು. ಆಮೇಲೆ ನನಗೆ ಹಿಂಗೆ ಒಂದು ಸ್ವಲ್ಪ ಐಡಿಯಾ ಬಂದಾಗೆ ನಾನು ಇದನ್ನು ಶುರು ಮಾಡಿದ್ದು. ಸೊ ಇವಾಗ ಈ ಥರ ಏನೋ ಬ್ಲ್ಯಾಕ್ ಆಗಿದೆ, ಇದನ್ನು ವಾಶ್ ಬಂದ್ಬಿಡೋಣ ನಾವು. ಇವಾಗ ಹೋಗ್ಬಿಟ್ಟು ವಾಶ್ ಬಂದಮೇಲೆ ಹಾಕೋಣ. ಸೊ ನಾನಿವಾಗ ಇದನ್ನು ವಾಶ್ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಇವಾಗ ಇದನ್ನು ಒಂದೊಂದಾಗೇ ಇದರೊಳಗಡೆ ಇಡೋಣ. ಸೊ ವಿತ್ ದಿಸ್ ಹೆಲ್ಪ್ ನಾವಿವಾಗ ಇದನ್ನು ಪ್ಲ್ಯಾಂಟ್ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಇದು 6 ಇಂಚ್ ಬೌಲ್ ಆಗಿರೋದ್ರಿಂದ ನಂದು ಬರೀ ಒಂದು ಹ್ಯಾಂಡ್ ಮಾತ್ರನೇ ಇದರೊಳಗಡೆ ಹೋಗೋಕ್ಕಾಗೋದು. ಸೊ ಫಸ್ಟ್ ನಾನು ಇದನ್ನು ಇಲ್ಲೆಲ್ಲ ಹಿಂಗೆ ಇಟ್ಕೊಂಡು ಜಸ್ಟ್ ವಿತ್ ಮೈ ಫಿಂಗರ್ಸ್ ಲಿಟ್ರಾಗಿ ಟಚ್ ಮಾಡ್ಕೊಂಡಿರ್ತೀನಿ. ಸೊ ಅದಾದಮೇಲೆ ಇದರಿಂದ ಹೆಲ್ಪಿಂದ ಇದನ್ನೊಳಗಡೆ ಕಳಿಸ್ಬಿಟ್ಟು, ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಲ್ಯಾಂಟ್ ಇವಾಗ ಒಂದು ಸ್ವಲ್ಪ ಹೊತ್ತರಲ್ಲೇ ಮೇಲೆ ಬರುತ್ತೆ.
ಇವಾಗ ತಕ್ಷಣ ಅದು ಮೇಲೆ ಬರಲ್ಲ, ಸೊ ಅದು ಫ್ಲೋಟ್ ಆಗ್ತಾ ಇರೋದಕ್ಕೆ. ಸೊ ಅದಕ್ಕೆ ರೂಟ್ ಟ್ಯಾಬ್ನ ಒಳಗಡೆ ಕಳಿಸ್ಬೇಕು ನೀವು. ಸೊ ನೋಡ್ತಾ ಇರ್ಬೋದು, ಈಗ ನಾನು ಅದನ್ನು ಒಳಗಡೆ ಪ್ಲ್ಯಾಂಟ್ ಮಾಡಿದ್ದೀನಿ ಕ್ಲೀನಾಗೆ. ಸೊ ಇಲ್ಲಿದೆ ಪ್ಲ್ಯಾಂಟು. ಅದು ವಾಟರ್ ಫಿಲ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮೇಲೆ ಬರುತ್ತೆ ವಾಪಸ್ಸು. ಸೊ ಈ ಥರ ಚಿಕ್ಕದಾಗೆ ನೀವು ಒಂದು ಮಿನಿ ಪ್ಲ್ಯಾಂಟೆಡ್ ಅಕ್ವೇರಿಯಂ ಥರ ಸೆಟಪ್ ಮಾಡ್ಕೋಬೋದು. ತುಂಬಾ ಚೆನ್ನಾಗೂ ಕಾಣಿಸುತ್ತೆ ನಿಮ್ಮ ಮನೆಗಳಲ್ಲಿ. ಸೊ ಇದಕ್ಕೆ ಲೈಟು ಬೇಕಾಗುತ್ತೆ, ಸೊ ಪ್ಲ್ಯಾಂಟೆಡ್ ಅಕ್ವೇರಿಯಂ ಸೆಟಪ್ ಮಾಡುವಾಗ. ಸೊ ಬನ್ನಿ. ಸೊ ಸದ್ಯಕ್ಕೆ ಇವಾಗ ನನ್ನ ಹತ್ರ ಲೈಟ್ ಅವೈಲೇಬಲ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಲೈಟ್ನ ನಾನು ಫಿಕ್ಸ್ ಮಾಡ್ತೀನಿ, ಅಲ್ಲಿವರೆಗೂ ಈ ಪ್ಲ್ಯಾಂಟೆಡ್ ಸೆಟಪ್, ಈ ನಮ್ಮ ಮನೆ ನಾರ್ಮಲ್ ಲೈಟ್ ಏನು ಇವಾಗ ಆನ್ ಆಗಿದೆ ಅದರಲ್ಲೇ ಗ್ರೋ ಆಗುತ್ತೆ ತುಂಬ ಚೆನ್ನಾಗೆ. ಸೊ ಇನ್ನೂ ನಾನು ಒಂದೆರಡು ಪ್ಲ್ಯಾಂಟ್ಸ್ ತಂದು ಹಾಕ್ತೀನಿ ಇದರಲ್ಲಿ. ಹಾಕೋವರೆಗೂ ಇದು ಟೆಂಪ್ರವರಿ ಪ್ಲ್ಯಾಂಟ್ಸಾಗೆ ಇದು ಅವುಗಳ ಜೊತೆನೇ ಆ್ಯಡ್ ಆಗುತ್ತೆ. ಆದರೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋಷ್ಟು ಪ್ಲ್ಯಾಂಟಲ್ಲಿ ಇವೆ. ಸೊ ನಾನು ಆ್ಯಕ್ಚುಲಿ ಇದಕ್ಕೆ 150 ಕೊಟ್ಟಿದ್ದೆ. ಆವಾಗ ಒಂದು ಸ್ವಲ್ಪ ಪ್ಲ್ಯಾಂಟ್ ಚೆನ್ನಾಗಿತ್ತು ಇದು. ಆಮೇಲೆ ಒಂದು ಸ್ವಲ್ಪ ಎಲ್ಲ ಎಲೆಗಳೆಲ್ಲ ಒಣಗೋಗಿ ವಾಪಸ್ ಎಲೆಗಳು ಬರ್ತಾ ಇದ್ದಾವೆ. ಸೊ ಇವಾಗ ವಾಪಸ್ ವಾಟರ್ ಆ್ಯಡ್ ಮಾಡ್ಕೊಳೋಣ. ಸೊ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಇಷ್ಟೇ ಪ್ಲ್ಯಾಂಟೆಡ್ ಅಕ್ವೇರಿಯಂ ಸೆಟಪ್ ಆಗೋಯಿತು. ಸೊ ಇವಾಗ ವಾಟರ್ ಫಿಲ್ ಮಾಡ್ಕೊಳೋದೆ ನಾವು. ನಿಧಾನಕ್ಕೆ ಇವಾಗ ವಾಟರ್ ಫಿಲ್ ಮಾಡ್ಕೊತಾ ಹೋಗೋಣ. ಯಾಕಂದರೆ ಜೋರಾಗಿ ಹಾಕಿದ್ರೆ ವಾಪಸ್ ಸ್ಯಾಂಡ್ ಕದಲಿದ್ರೆ ವಾಪಸ್ ನಮಗೆ ಅದು ಪ್ರಾಬ್ಲಮ್ ಆಗೋದು. ಅದನ್ನು ವಾಪಸ್ ಲೆವೆಲ್ ಮಾಡೋದು ತುಂಬ ಕಷ್ಟ. ಸೊ ವಾಟ್ರ್ ಇವಾಗ ರಿಫಿಲ್ ಮಾಡ್ಕೊಳ್ಳೋಣ. ಇಲ್ಲೊಂಚೂರು ಸ್ಯಾಂಡ್ ಇದೆ, ಅದನ್ನು ನನ್ನ ಹತ್ರ ಇಲ್ಲಿ ಕ್ಲಾತ್ ಇದೆ, ಇದರಲ್ಲಿ ಜಸ್ಟ್ ಒಂದು ಲಿಟಲ್ ಇಲ್ಲಿ ಆಚೆ ಕಡೆ ಸ್ಯಾಂಡ್ ಬಿದ್ದೋಗಿತ್ತು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಸ್ಯಾಂಡ್ಗೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸತಿ ಬೌಲ್ನ ಕ್ಲೀನಾಗಿ ಒರೆಸ್ಕೊತೀನಿ. ಸೊ ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ವಾಟ್ರ್ ಇದೆ, ವಾಟ್ರನ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ ಒಂದು ಸ್ವಲ್ಪ. ಸೊ ಇದರಲ್ಲಿ ನಾನು ಮಾರ್ಬಲ್ಸ್ ಆ್ಯಡ್ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಾರ್ಬಲ್ಸ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ಬಹುದು ಮತ್ತು ಪ್ಲ್ಯಾಂಟ್ಸ್ ಜೊತೆ. ಸೊ ಫಸ್ಟ್ ಇವಾಗ ವಾಟ್ರ್ ಹಾಕ್ಬಿಡೋಣ, ಆಮೇಲೆ ಏನೋ ಒಂದು ಡಿಸೈಡ್ ಮಾಡೋಣ. ಸೊ ಇವಾಗ ರೂಟ್ ಟ್ಯಾಬ್ಸು ಒಂಚೂರು ಮೇಲೆ ಬಂದಂಗೆ ಕಾಣಿಸ್ತಾ ಇದೆ ನನಗೆ. ಸೊ ನೋಡ್ತಾ ಇರ್ಬೋದು, ಅಂದ್ಕೊಂಡಂಗೆ ಆಯಿತು. ರೂಟ್ಸು ಒಂದು ಸ್ವಲ್ಪ ಮೇಲೆಗೆ ಬಂದಿದೆ. ಸೊ ಅದನ್ನು ವಾಪಸ್ ಇವಾಗ ಕೆಳಗಡೆಗೆ ಕಳಿಸ್ಬೇಕು. ಸೊ ಒಂದು ಹ್ಯಾಂಡಿಂದನೇ ಟ್ರೈ ಮಾಡೋಣ ಹಾಕೋಕ್ಕೆ ಒಳಗಡೆಗೆ. ಸೊ ಇದು ಒಂದು ಚಿಕ್ಕ ಸೆಟಪ್ ಇದು ಬೌಲ್ ಆಗಿರೋದ್ರಿಂದ ಇದೊಂದು ಜಸ್ಟ್ ಒಂದು 6 ಇಂಚ್ ಬೌಲ್ ಅಷ್ಟೇ ಇದು. ಸೊ ನಾನು ಇನ್ನೂ ಅಪ್ಗ್ರೇಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನೂ ದೊಡ್ಡ ಬೌಲ್ಗೊಂದು 12 ಇಂಚಸ್ ಬೌಲಲ್ಲಿ ಇದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋ ಥರ ಪ್ಲ್ಯಾಂಟೆಡ್ ಸೆಟಪ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಫಸ್ಟ್ ಇವಾಗ ವಾಟ್ರ್ ಫಿಲ್ ಮಾಡ್ಕೊಂಬಿಡೋಣ ಇದರಲ್ಲಿ. ಸೊ ವಾಟ್ರ್ ಇವಾಗ ನೋಡ್ತಾ ಇರ್ಬೋದು, ಇವಾಗ ಇನ್ನೊಂದು ಸ್ವಲ್ಪ ಫಿಲ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಬೇಕಾಗ್ಬೋದು ವಾಟ್ರು. ಸೊ ನಾನು ಇವಾಗ ವಾಟ್ರ್ ಹಿಡ್ಕೊಂಬಂದ್ಬಿಡ್ತೀನಿ. ಸೊ ಇವಾಗ ನಾನು ವಾಟ್ರು ವಾಪಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾರ್ಮಲಿ ಆ್ಯಡ್ ಮಾಡ್ಕೋಬೋದು ವಾಟ್ರನ್ನ, ಯಾಕಂದರೆ ಟಾಪ್ವರೆಗೂ ಇದೆ. ಸೊ ಇವಾಗ ನಾನು ಇಲ್ಲ ನಿಧಾನಕ್ಕೆ ಹಾಕ್ಕೋಬೇಕು ನೀವು ವಾಟ್ರನ್ನ ಟಾಪಲ್ಲಿದ್ರೂ, ಯಾಕಂದರೆ ಅದು ಕೆಳಗಡೆ ತುಂಬಾ ಶೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಇವಾಗ ನಾನು ಈ ಥರ ಇಟ್ಕೊಂಡಿದ್ದೀನಲ್ವಾ. ಸೊ ಬನ್ನಿ ಇವಾಗ ಇದನ್ನು ಏನದ್ರ ಮೇಲೆ ಇಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಬೌಲ್ ಇಲ್ಲಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೌಲು ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಮೇಲೆ ನಾನು ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಇವಾಗ ಬಂದ್ಬಿಟ್ಟು ಇದ್ರ ಮೇಲೆ ಇಡ್ತಿದ್ದೀನಿ. ಸೊ ಇದೊಂಥರ ಚಿಕ್ಕದಾಗಿ ಒಂದು ಸ್ಪಾಂಜ್ ಥರ ಇದು. ನಮ್ಮ ಅಮ್ಮ ನಂಗೆ ಸಜೆಸ್ಟ್ ಮಾಡಿದ್ರು ಇದರಲ್ಲಿ ಇಡೋಕ್ಕೆ. ಇದು ಆ್ಯಕ್ಚುಲಿ ಇಲ್ಲಿ ಇದ್ದಿದ್ದು ಬರೀ ಇದ್ರ ಮೇಲೆ ಇಟ್ಟಿದ್ದೆ. ಆಮೇಲೆ ಇದು ಚೆನ್ನಾಗಿರುತ್ತೆ ಇದ್ರ ಮೇಲೆ ಇಡು ಅಂದ್ಬಿಟ್ಟು ಇಡಿಸಿದ್ರು. ಸೊ ಇದಕ್ಕೆ ಸೈಡಲ್ಲಿ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂದ್ಬಿಟ್ಟು ಇದನ್ನು ಇಡ್ತಾಯಿದ್ದೀನಿ. ಸೊ ಇದನ್ನು ಲಾಸ್ಟಲ್ಲಿ ಅಕ್ವೇರಿಯಂ ಇಟ್ಮೇಲೆ ಇಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇವಾಗ ಹಿಂಗಿದೆ. ಸೊ ಅಕ್ವೇರಿಯಮ್ನ ಇಟ್ಟು ತೋರಿಸ್ತೀನಿ ಬನ್ನಿ ನಾನು ಇವಾಗ. ಸೊ ಇವಾಗ ನಾನು ಈ ಅಕ್ವೇರಿಯಮ್ನ ಇದ್ರ ಮೇಲೆ ಇಡೋಣ ಬನ್ನಿ. ಸೊ ಇದನ್ನ ಇಲ್ಲಿ ಸೆಟ್ ಮಾಡಿಕೊಂಡು ನಿಧಾನವಾಗಿ ಎತ್ಕೊಂಡು ನನಗೆ ಬೇಕಾಗಿರೋ ಡೈರೆಕ್ಷನಲ್ಲಿ ಜಸ್ಟ್ ಹಿಂಗೆ ಇಟ್ಕೊಂಡೋಣ. ಅದನ್ನು ಕ್ಲೀನಾಗಿ ಒಂದು ಬಾಟಮಿಗೆ ಸೆಟ್ ಮಾಡೋಣ. ಸೆಟ್ ಮಾಡಿದಾದಮೇಲೆ ಇವಾಗ ಕ್ಲೀನಾಗಿ ನೋಡ್ಕೋಬೇಕು ನೀವು, ಯಾಕಂದರೆ ಇದು ವಾಲ್ತಾ ಇದೆ. ಸೊ ಒಂದು ಜಸ್ಟ್ ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ನನಗೆ.
ಸೊ ಇವಾಗ ಇದು ಏನಾಗಿತ್ತು ಅಂದರೆ ಸ್ಪಾಂಜೇನೋ ಚೇಂಜ್ ಆದಂಗಿದೆ, ತುಂಬ ವಾಳ್ತಾ ಇದೆ ಬೌಲಿ ಬಂದ್ಬಿಟ್ಟು. ಸೊ ಇವಾಗ ಕರೆಕ್ಟಾಗಿ ಕುತ್ಕೊಂತು ಬೌಲು, ನೋಡ್ತಾ ಇರ್ಬೋದು ವಾಟ್ರ್ ಕರೆಕ್ಟಾಗಿ ಇವಾಗೆಲ್ಲ ಕೂತಿದೆ. ಸೊ ಇದೇನಿದೆ ಇದನ್ನು ನಾನು ಹಿಂಗೆ ಇಡ್ತೀನಿ, ಆ ಸ್ಪಾಂಜ್ ಕೆಳಗಡೆ ಕಾಣಿಸ್ಬಾರ್ದು ಅಂತ ಅಷ್ಟೇ ಇದನ್ನು ಇಡ್ತಾ ಇರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕವರ್ ಆಗೋಯ್ತಿದ್ದು, ಇದನ್ನು ಇವಾಗ ಕವರ್ ಆಗೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ ಈ ಥರ ಇಡುತ್ತೀನಿ. ಸೊ ಇಲ್ಲಿ ಗ್ರೀನ್ ಕಾರ್ಪೆಟ್ ಕಾಣಿಸ್ತಾ ಇರೋದು, ಇದ್ರ ಮೇಲೆ ನನ್ನ ಮೇಯ್ನ್ ಟ್ಯಾಂಕ್ ಬರುತ್ತೆ. ಸೊ ಅದರಲ್ಲಿ ಕೊಯ್ಸು, ಶಾರ್ಕ್ಸು ಮತ್ತೊಂದು ಗುರಾಮಿ ಇದೆ. ಸೊ ಇವಾಗ ನಾನು ಇದರಲ್ಲಿ ಏನಿದು ಪ್ಲ್ಯಾಂಟ್ ಇದರಲ್ಲಿ ಇವಾಗ ನಾನು ಫಿಶ್ನ ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನಮ್ಮ ಬೇಟಾ ಫಿಶ್ಶು, ಸೊ ಇಲ್ಲಿ ಇದೆಯಲ್ಲ ನಮ್ಮ ಬೇಟಾ, ಅದನ್ನು ಇದರೊಳಗಡೆಗೆ ಬಿಡೋಣ ಬನ್ನಿ. ಸೊ ಇವಾಗ ನಾನು ಇದರೊಳಗಡೆಗೆ ಕೈ ಹಾಕ್ತೀನಿ. ಸೊ ನನಗೆ ಅಭ್ಯಾಸ ಆಗೋಗಿದೆ, ತಂದಾಗ ನಾನು ಒಂಚೂರು ಭಯ ಬೀಳ್ತಾ ಇದ್ದೆ ಅದನ್ನು ಕೈ ಹಾಕೋಕ್ಕೂ, ಯಾಕಂದರೆ ಇದು ಕಚ್ಚಿದ್ರೆ ಅಗ್ರೆಸಿವ್ ಆಗಿರುತ್ತಲ್ಲ ಬೇಟಾಸು. ಸೊ ಇವಾಗೇನು ಅಷ್ಟೊಂದು ಭಯ ಆಗಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂಚೂರು ಆ ಕಡೆ ಈ ಕಡೆ ಹೋಗುತ್ತೆ, ಆದರೆ ವಾಪಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ. ಸೊ ನೋಡ್ತಾ ಇದ್ದೀರಲ್ಲ ಹೋಯ್ತು, ಅದರೊಳಗಡೆಗಾದರೂ ಮನೆಗೆ ಗೊತ್ತಾಗೋಯ್ತು ಅದನ್ನು ವಾಪಸ್ ಬಿಡ್ತಾ ಇದ್ದೀರಿ ಅಂತ. ಸೊ ಅದು ಇವಾಗ ಇದರೊಳಗಡೆ ಹೋಗಿದೆ. ಸೊ ನೋಡ್ತಾ ಇರ್ಬೋದು ಅಲ್ಲಿದೆ ಅದು. ಸೊ ನಾನು ಇವಾಗ ಇದ್ರ ಮಾರ್ಬಲ್ಸ್ನ ಒಂಚೂರು ಹಂಗೆ ವಾಶ್ ಮಾಡಿಕೊಂಡು ಒಂದೇ ಒಂದು ಹಾಕಿ ನೋಡ್ತೀನಿ, ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ. ಸೊ ಏನು ಅಷ್ಟು ಚೆನ್ನಾಗಿಲ್ಲ ಗೈಸ್, ಪ್ಲೈನಾಗಿ ಹಂಗೆ ಇಡ್ಬೋದು ಇಟ್ಟರೆ. ಸೊ ಇವಾಗ ನಾನು ವಾಪಸ್ ಅದನ್ನ ಎತ್ತಕ್ಕೂ ಆಗೋಲ್ಲ. ಅದೇ ಮೇಯ್ನ್ ಇದರಲ್ಲಿ ಇಶ್ಯೂ ಬೌಲ್ಸಲ್ಲಿ ಏನಂದರೆ ನೀವು ಕೈ ಹಾಕಿದ್ರೆ ವಾಟ್ರೆಲ್ಲ ಆಚೆಗೆ ಸ್ಪಿಲ್ ಆಗೋಗುತ್ತೆ. ಸೊ ಅದು ನೆಕ್ಸ್ಟ್ ಕ್ಲೀನ್ ಮಾಡೋವರೆಗೂ ಹಂಗೆ ಇರುತ್ತೆ. ಆ ಗೋಲಿಗಳು ಬದಲು ಈ ಥರ ಒಂದು ಮಾರ್ಬಲ್ಸ್ ಟೈಪ್ ಇದೆ, ಅದನ್ನು ಆ ಕಡೆ ಈ ಕಡೆ ಒಂದೊಂದು ಹಾಕ್ಬೋದು. ನಾನು ನೋಡ್ತಾ ಇರ್ಬೋದು ಈ ಥರ ಹಾಕ್ಬೋದು. ಸೊ ಅದನ್ನೊಂದು ಕಡೆ ಸೆಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಗೋಯ್ತು. ಜಸ್ಟ್ ಈ ಥರ ಹಾಕ್ಬಿಟ್ಬಿಟ್ರೆ ಆಯಿತು ಗೈಸ್. ಸೊ ಇವಾಗ ಈ ಸ್ಕ್ರೂ ಡ್ರೈವರ್ ತೊಗೊಂಡು ಅದ್ರ ಪೊಸಿಷನ್ನು ನೀವು ಚೇಂಜ್ ಮಾಡ್ಕೋಬೋದು. ಕೈ ಹಾಕಿದ್ರೆ ವಾಪಸ್ ಗೊತ್ತಲ್ಲ ಏನಾಗುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ಇವಾಗ ಇದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು, ಇದು ನಮ್ಮ ಬೇಟಾ ಫಿಶ್ಶು. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ಯೂಟಾಗಿದೆ ಒಂದು ಬೇಟಾ ಟ್ಯಾಂಕ್. ಈ ಥರ ನೀವು ಬೌಲ್ನ ಮಾಡ್ಬೋದು ಅಲ್ವಾ. ಯಾವ ಥರ ನೀವು ಒಂದು 6 ಇಂಚ್ ಬೌಲಲ್ಲಿ ಯಾವ ಥರ ಈಸಿಯಾಗಿ ಒಂದು ಪ್ಲ್ಯಾಂಟ್ ಜೊತೆ ನೀವು ಸೆಟಪ್ ಮಾಡ್ಬೋದು ಈ ಥರ ಅಂತ. ನಿಮ್ಗೇನೋ ಡೌಟ್ಸ್ ಇದ್ದರೆ ನನ್ನ ಕೇಳ್ಬೋದು, ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಓದ್ಬಿಟ್ಟು ರಿಪ್ಲೈ ಕೊಡ್ತೀನಿ ಅವಾಗ ನೋಡಿರಂತೆ. ಸೊ ಈ ಥರ ನೀವು ಒಂದು ಫೈಟರ್ ಫಿಶ್ನ ಚಿಕ್ಕ ಬೌಲಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬಿಡ್ಬೋದು. ಮಾರ್ಬಲ್ಸ್ ಏನು ಕಂಪಲ್ಸರಿ. ಸೊ ಸ್ಯಾಂಡ್ ನಾನು ಇಲ್ಲಿಂದ ತೊಗೊಂಡೆ, ಅಂದರೆ ಸ್ಯಾಂಡ್ ಆ್ಯಕ್ಚುಲಿ ಕೆಳಗಡೆ ಲಾಸ್ಟ್ ಟೈಮ್ ಏನೋ ಕೆಳಗಡೆ ಏನೋ ರೆನೋವೇಟ್ ಏನೋ ಮಾಡಿಸ್ತಾಯಿದ್ರು, ಅದಕ್ಕೆ ತರಿಸಿಟ್ಟಿದ್ರು. ಸೊ ನಾನು ಅದಕ್ಕೆ ಹಂಗೆ ಸುಮ್ಮನೆ ಇತ್ತಲ್ಲ ಸ್ಯಾಂಡ್, ತುಂಬ ದಿನದಿಂದ ಯೋಚನೆಯೂ ಮಾಡ್ತಾಯಿದ್ದೆ ನಾನು ಒಂದು ಪ್ಲ್ಯಾಂಟೆಡ್ ಬೌಲ್ ಸೆಟಪ್ ಮಾಡಬೇಕು ಅಂತ. ಸೊ ಅದನ್ನು ಇವತ್ತು ಫೈನಲಿ ಮಾಡಿದ್ದೀನಿ. ಸೊ ಅದೇ ಸ್ಯಾಂಡ್ನ ಒಂದು 4-5-10 ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ. ಬಿಸಿಲಲ್ಲಿ ಇಟ್ಟು ಅದನ್ನು ತೊಗೊಂಬಂದು ಆಮೇಲೆ ಹಾಕಿದ್ದೀನಿ. ಸೊ ನೀವು ಇದನ್ನು ಫೀಡ್ ಮಾಡೋವಾಗ ಬೇಟಾಗೆ ಆಲ್ಮೋಸ್ಟ್ ಒಂದು 3 ಪೆಲೆಟ್ಸು ಹಾಕಿದ್ರೆ ಸಾಕು. ಸೊ ನಾನು ಯೂಸ್ ಮಾಡ್ತಾರೋ ಪೆಲೆಟ್ಸ್ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ರೀ. ಸೊ ನಾನು ಚಾಂಪಿಯನ್ ಬೇಟಾ ಫಿಶ್ ಫುಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಫಿಶ್ ಫುಡ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗೂ ಇದೆ. 50 ರೂಪೀಸ್ ಪ್ರೈಸ್ ನನ್ನ ಲೋಕಲ್ ಏರಿಯಾ ಹೊಸಕೋಟೆಯಲ್ಲಿ. ಸೊ ನಿಮ್ಮ ಏರಿಯಾಗಳಲ್ಲಿ ಎಷ್ಟೆಷ್ಟಿರುತ್ತೆ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಜಸ್ಟ್ ಒಂದು 50 ರೂಪೀಸಲ್ಲಿ ಈ ಥರ ಬೇಟಾ ಫಿಶ್ ಫುಡ್ ಸಿಗುತ್ತೆ. ತುಂಬ ಚಿಕ್ಕದಾಗಿ ಕಾಳುಗಳಿರ್ತವೆ. ಸೊ ಇದನ್ನು ನೀವು ಜಸ್ಟ್ ಒನ್ಸ್ ಎ ಡೇ 3 ಪೆಲೆಟ್ಸ್ನ ಫೀಡ್ ಮಾಡಿದ್ರೆ ಸಾಕು ಬೇಟಾ ಫಿಶ್ಗೆ. ಸೊ ವೀಕ್ಲಿ 1 ಟೈಮ್ ನಿಮ್ಗೆ ಯಾವುದೇ ಮೀನು ಇರಲಿ ಅದಕ್ಕೆ ಫುಡ್ ಕೊಡೋಕೆ ಹೋಗಬೇಡಿ, ಅದು ತುಂಬ ಮೀನ್ ಹೆಲ್ತ್ನು ತುಂಬ ಜಾಸ್ತಿ ಮಾಡುತ್ತೆ. ಸೊ ಈ ವಿಡಿಯೋ ಇಷ್ಟ ಅಂತ ಹೇಳ್ತಾ, ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.